ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಭಾನುವಾರ ಬಿದ್ದಿರುವಂಥದ್ದು ತುಂಬ ವಿಶೇಷತೆಯಿಂದ ಕೂಡ ಇರುತ್ತೆ. ಈ ದಿನ ನಾವೇನು ಅಂದ್ಕೊಳ್ತೀವಿ, ಸಾಧಾರಣವಾಗಿ ಭಾನುವಾರ ಬಿದ್ದಿದೆ ಆದರೆ ನಾವು ನಾನ್ ವೆಜ್ಜನ್ನು ತಿಂದೇ ಇದ್ದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲಿ ನಾವು ಮಾಡುವಂಥ ತಪ್ಪು, ಅದನ್ನೊಂದನ್ನು ಮಾತ್ರ ನಾವು ನೆನಪಲ್ಲಿಟ್ಕೊಂಡು ಇನ್ನು ಮಿಕ್ಕಿದ್ದು ಯಾವುದಾದ್ರೂ ತಿನ್ನಬಹುದು ವೆಜಿಟೇಬಲ್ಸು ಅಂತ ಅಂದ್ಕೊಳ್ತೀವಿ. ಇಲ್ಲ, ಇವುಗಳನ್ನು ಮನೆಗೆ ತಗೊಂಡು ಬರಬಾರ್ದು, ತಿನ್ನಬಾರ್ದು. ಈ ದಿನ ಸ್ನೇಹಿತರೆ, ಕೆಲವೊಂದು ತಿಥಿ ವಾರಗಳು ನಮ್ಮನ್ನು ಬದಲಾಯಿಸುತ್ತೆ. ಇದನ್ನು ನೀವು ನಂಬಲಿ ಬಿಡಲಿ, ಯಾಕಂದರೆ ಆಗುವಂಥ ಅನುಭವಗಳು ಈ ರೀತಿ ಇರುತ್ತೆ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ತುಂಬ ದರಿದ್ರ ತುಂಬಿರುತ್ತೆ, ಅಲಕ್ಷ್ಮಿ ಬಂದು ಕೂತ್ಕೊಂಡಿದ್ದಾಳೆ, ಕಷ್ಟಗಳು ಜಾಸ್ತಿ, ಸಂತೋಷ ಅನ್ನೋದು ಇಲ್ಲ. ನಮ್ಮ ಮನೆಯಲ್ಲಿ ಸದಾಕಾಲ ಏನೋ ಒಂದು ಕಿರಿಕಿರಿ ಆಗ್ತಾನೆ ಇರುತ್ತೆ. ಹಬ್ಬಗಳಲ್ಲೂ ಕೂಡ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಆಗೋದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನೀವು ನೋಡಬಹುದು. ಆದರೆ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಇದು ಎಲ್ಲವೂ ಕೂಡ ದರಿದ್ರ ಸಮೇತ ಇರೋದಿಲ್ಲ, ಬಡತನ ಅನ್ನೋದು ಕಾಡೋದಿಲ್ಲ. ಸಮುದ್ರ ಮಂಥನ ನಡೆದಾಗ ನಾವು ಒಂದು ಹಲ ಬಂದಾಗ, ಅಂದರೆ ವಿಷ ಬಂದಾಗ ಶಿವಸ್ವಾಮಿಯನ್ನು ಕೇಳ್ಕೊಳ್ತಾರೆ. ಶಿವಸ್ವಾಮಿನ ಕೇಳ್ಕೊಂಡಾಗ ಆ ವಿಷವನ್ನೆಲ್ಲ ಶಿವಸ್ವಾಮಿ ಕುಡಿದು ಗಂಟಲಲ್ಲಿ ಇರಿಸ್ಕೊಂಡಿರ್ತಾನೆ. ಅದಕ್ಕೆ ಭಗವಂತನಿಗೆ ಆ ದೇಹ ಅನ್ನುವಂಥದ್ದು ತುಂಬಾ ಬಿಸಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಎಲ್ಲರೂ ಕೂಡ ಅಭಿಷೇಕವನ್ನು ಮಾಡಿಕೊಳ್ಬೇಕು. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ನೀವು ಲಿಂಗ ಪೂಜೆ ಮಾಡಿದ್ರು ಅಥವಾ ಮನೆಯಲ್ಲಿ ನೀವು ಫೋಟೋ ಇಟ್ಕೊಂಡು ಮಾಡಿದ್ರೂ ಕೂಡ ಫೋಟೋಗೂ ಕೂಡ ಅರಿಶಿಣ ಕುಂಕುಮ ಹಚ್ಚಬಾರ್ದು ಸ್ನೇಹಿತರೆ. ಇನ್ನು ಗಂಧ ಇಡಬಹುದು, ವಿಭೂತಿಯನ್ನು ಇಡಬಹುದು. ವಿಭೂತಿ ತುಂಬಾ ತಂಪನ್ನು ಕೊಡುತ್ತೆ, ತುಂಬ ಒಳ್ಳೆಯದು. ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ರಲ್ಲಿ ಇದು ಕೂಡ ಒಂದು. ಉಮ್ಮೆತ್ತಿ ಎಲೆಗಳು ಇರುತ್ತಲ್ವ, ಅದರಲ್ಲಿ ನೀವು ದೀಪಾರಾಧನೆ ಮಾಡಬಹುದು. ಆ ಕಾಯಿ ಬರುತ್ತಲ್ವ, ಅದನ್ನು ನೀವು ದೀಪಾರಾಧನೆ ಮಾಡಬಹುದು. ತೆಂಗಿನಕಾಯಿಯ ದೀಪಾರಾಧನೆ ಮಾಡಬಹುದು. ಇದೆಲ್ಲವೂ ಕೂಡ ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಹಾಗೆ ಎಕ್ಕದ ಎಲೆಯಿಂದ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಮಹಾಶಿವರಾತ್ರಿ ಅಂದರೆ ಶಿವಸ್ವಾಮಿಯನ್ನು ಕೆಲವೊಂದು ರೀತಿಯಲ್ಲಿ ನಾವು ಆರಾಧನೆ ಮಾಡುವಂಥದ್ದು. ಈ ಕಲಿಯುಗದಲ್ಲಿ ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಬಹಳ ತುಂಬಾ ಒಳ್ಳೆಯದಾಗುತ್ತೆ. ಅಡುಗೆಗಳಲ್ಲಿ ಈ ರೀತಿಯ ಪದಾರ್ಥಗಳನ್ನು ಆದಷ್ಟು ಮಹಾಶಿವರಾತ್ರಿಯ ದಿನ ತಿನ್ನೋದಕ್ಕೆ ಹೋಗಬೇಡಿ, ಹಾಗೆ ಮನೆಗೆ ತಗೊಂಡು ಬರೋದಕ್ಕೂ ಹೋಗಬೇಡಿ. ಯಾಕಂದರೆ ನಮಗೆ ದೋಷಗಳು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ತುಂಬ ಇರುತ್ತೆ, ಹಾಗೂ ದರಿದ್ರ ಅನ್ನೋದು ಕಾಡ್ತಾ ಇರುತ್ತೆ. ಬದನೆಕಾಯಿ ಯಾವುದೇ ರೂಪದಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ, ತಗೊಂಡು ಬರಬೇಡಿ. ಈ ದಿನ ತಗೊಂಡು ಬಂದರೆ ತಾನೇ ನಾವು ಮಾಡ್ಕೊಂಡು ತಿನ್ನುವಂಥದ್ದು. ಹಾಗೆ ಹೂಕೋಸು ಅಂತ ಹೇಳ್ತೀವಿ, ಅಂದರೆ ಕಾಲಿಫ್ಲವರ್, ಅದನ್ನು ಕೂಡ ಯಾವುದೋ ಒಂದು ರೂಪದಲ್ಲಿ ತುಂಬ ಜನ ಅದನ್ನು ಮಾಡಿಕೊಂಡು ಇಷ್ಟಪಟ್ಟು ತಿಂತಾ ಇರ್ತಾರೆ. ಅಂತಹದ್ರಲ್ಲಿ ಇದನ್ನು ಗೋಬಿ ರೂಪದಲ್ಲೂ ಕೂಡ ಇಷ್ಟಪಡುವಂಥದ್ದು ಇರುತ್ತೆ. ಅದನ್ನು ಈ ದಿನ ತಿನ್ನೋದಕ್ಕೆ ಹೋಗಬೇಡಿ, ತಗೊಂಡು ಬರಬೇಡಿ. ಯಾಕಂದರೆ ನಮಗೆ ಆ ಒಂದು ದಿನಗಳಲ್ಲಿ ಕೆಲವೊಂದು ಚೇಂಜಸ್ ಅನ್ನೋದು ಜಾಸ್ತಿ ಇರುತ್ತೆ. ಅದು ಡೈರೆಕ್ಟಾಗಿ ನಮ್ಮ ಮೇಲೆ ಬೀಳೋದ್ರಿಂದ ನಾವು ತಿನ್ನದೇ ಇರುವಂಥದ್ದೇ ಒಳ್ಳೆಯದು. ಬೂದುಗುಂಬಳಕಾಯಿ ನಮ್ಮ ಹೆಲ್ತ್ ವೈಸ್ ನೋಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ಪ್ರತಿನಿತ್ಯ ಡಯಟ್ ಮಾಡುವಂಥವರಾಗಿರಬಹುದು, ಯಾರೇ ಆಗಿರಬಹುದು, ಆ ದಿನ ತಪ್ಪಿಸ್ಬಿಡಿ. ಹಾಗೆ ಸಿಹಿ ಕುಂಬಳಕಾಯಿಯನ್ನು ಕೂಡ ಈ ದಿನ ತಗೊಂಡು ಬರಬೇಡಿ, ತಿನ್ನೋದಕ್ಕೂ ಹೋಗಬೇಡಿ. ಇನ್ನು ಮಶ್ರೂಮ್, ಇದು ಕೂಡ ಅಷ್ಟೇ ಸ್ನೇಹಿತರೆ. ಇನ್ನು ತೊಂಡೆಕಾಯಿ, ಅದನ್ನು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿನ್ನುವಂಥವ್ರು ಇರ್ತಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದು ಎಲ್ಲವೂ ಕೂಡ ಸ್ವಲ್ಪ ಸ್ಪೈಸಸಲ್ಲಿ ಬಳಸೋದು ತುಂಬಾ ಸರ್ವೇ ಸಾಮಾನ್ಯ. ನಾವು ಇದನ್ನು ಕೂಡ ಒಂದು ಮಸಾಲೆ ರೂಪದಲ್ಲಿ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿನ್ನುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಕಡಿಮೆ ಮಾಡಿಬಿಡಿ. ಇವುಗಳನ್ನು ಕೂಡ ಭಗವಂತನಿಗೆ
ಕೆಲವು ಹೂವುಗಳನ್ನು ಅರ್ಪಿಸುವಂಥದ್ದಿರುತ್ತೆ ನೋಡಿ, ಅದು ತುಂಬ ಒಳ್ಳೆಯದು. ಶಂಕು ಪುಷ್ಪ ಅನ್ನುವಂಥದ್ದು ಶಿವಸ್ವಾಮಿಗೆ ತುಂಬ ಇಷ್ಟಪಡುವಂಥದ್ದು. ಉಮ್ಮೆತ್ತಿ ಎಲೆ ಬರುತ್ತಲ್ವ, ಅದು ಎಲೆ, ಕಾಯಿ ಪ್ರತಿಯೊಂದು ಕೂಡ ಇಷ್ಟ ಶಿವಸ್ವಾಮಿಗೆ. ನೀವು ತಂದಿಟ್ಕೊಂಡು ಈ ದಿನ ಪೂಜೆಗೆ ಬಳಸಬಹುದು. ಯಾಕಂದರೆ ಭಗವಂತನಿಗೆ ಇಷ್ಟವಾಗುವಂಥದ್ದು ಯಾವುದಾದ್ರೂ ಒಂದು ಕೆಲಸ ನಾವು ಮಾಡಿದ್ರೆ ತುಂಬಾ ಭಗವಂತನು ನಮಗೆ ಹತ್ತಿರ ಆಗುವಂಥದ್ದು ಸ್ನೇಹಿತರೆ. ಈ ಒಂದು ಅಭಿಷೇಕಗಳು ನೀವು ಹಾಲಿನ ಅಭಿಷೇಕ ಮಾಡ್ಕೊಳ್ಬಹುದು, ಗಂಧಾಭಿಷೇಕ ಮಾಡ್ಕೊಳ್ಬಹುದು, ವಿಭೂತಿ ಅಭಿಷೇಕ, ಪಂಚಾಮೃತ ಅಭಿಷೇಕ, ಇದನ್ನೆಲ್ಲವೂ ಕೂಡ ಯಾಕಂದರೆ ಭಗವಂತನನ್ನು, ಶಿವಸ್ವಾಮಿಯನ್ನು ನಾವು ಈ ಸಮುದ್ರ ಮಂಥನ ನಡೆದಾಗ ಆ ವಿಷ ಹೊರಗಡೆ ಬಂದಾಗ ಕುಡ್ದಿರ್ತಾನಲ್ವ, ಬಿಸಿ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲವೂ ಕೂಡ ಈ ಕಲಿಯುಗದಲ್ಲಿ ಅಭಿಷೇಕದ ರೂಪದಲ್ಲಿ ನಾವು ಲಿಂಗ ಪೂಜೆಯನ್ನು ಮಾಡುವಾಗ ಲಿಂಗಾಭಿಷೇಕ ಮಾಡುವಂಥದ್ದು. ಈ ಥರ ಮಾಡಿದಾಗ ಆ ತಂಪು ಜಾಸ್ತಿ ಇರುತ್ತೆ, ಆಗ ಶಿವಸ್ವಾಮಿಗೆ ತುಂಬಾ ಇಷ್ಟಪಡುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ಇದನ್ನು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳು ಕೂಡ ಬೇಗನೆ ಬಗೆಹರಿಯುತ್ತೆ. ಕಬ್ಬಿನದ್ದು ಮಾಡಿಕೊಂಡ್ರೂ ಕೂಡ ಪ್ರಭುತ್ವದ ಕೆಲಸಗಳು ಸಿಗುತ್ತೆ. ಎಷ್ಟೋ ಅವಮಾನ ಪಾಲಾಗಿರ್ತೀವಿ, ಯಾರಿಂದ ಕೂಡ ನಮಗೆ ಆ ಪ್ರಶಂಸೆ ಅನ್ನೋದೇ ಬಂದಿರೋದಿಲ್ಲ. ಎಲ್ಲರೂ ಕೂಡ ನಮ್ಮನ್ನು ಈ ಒಂದು ಮನೆಯಲ್ಲಾಗಿರಬಹುದು, ಸೊಸೈಟಿಯಲ್ಲಾಗಿರಬಹುದು, ಗೌರವ ಘನತೆ ಇದೆಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಹಾಗೂ ನಾವು ಅಕ್ಕಿ ಹಿಟ್ಟಿನ ಅಭಿಷೇಕವನ್ನು ಕೂಡ ಮಾಡಿಕೊಳ್ಬಹುದು. ಅಂದರೆ ಎಲ್ಲ ರೀತಿಯ ಅಭಿಷೇಕಗಳು ಕೂಡ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಒಂದು ತಗೊಂಡು ಕೂಡ ಈ ದಿನ ನೀವು ಅಭಿಷೇಕ ಮಾಡೋದ್ರಿಂದ ಬಹಳ ಉತ್ತಮವಾಗಿರುತ್ತೆ. ಪ್ರದೋಷದ ಸಮಯದಲ್ಲೂ ಕೂಡ ನೀವು ಶಿವಸ್ವಾಮಿಯನ್ನು ನೆನೆಸ್ಕೊಳ್ತಾ ಮಂತ್ರಗಳನ್ನು ಪಠಣೆ ಮಾಡಿ. ಅಕಸ್ಮಾತ್ ಕಾರಣಾಂತರಗಳಿಂದ ಕೆಲಸಗಳು ಅದು ಇದು ಅಂತ ನೋಡ್ಕೊಂಡಿದ್ದರೂ ಕೂಡ ನೀವು ಆರಾಮಾಗಿ ಇರುವ ಜಾಗದಲ್ಲೇ ಓಂ ನಮಃ ಶಿವಾಯ ಅಂತ ಹೇಳಿದ್ರೂ ಶಿವಸ್ವಾಮಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಸ್ನೇಹಿತರೆ. ಯಾಕಂದರೆ ಈ ಕಲಿಯುಗದ ದರಿದ್ರವನ್ನು ಓಡಿಸೋದಕ್ಕೆ ಅಂತಲೇ ಭಗವಂತನು ಬಂದು ನಮ್ಮ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿ ದರಿದ್ರ ಪ್ರತಿಯೊಂದನ್ನು ಕೂಡ ಭಗವಂತನು ಓಡಿಸ್ತಾನೆ. ಇಷ್ಟಾರ್ಥಗಳನ್ನು ನೆರವೇರಿಸಿ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ಆ ವೈಭೋಗ ಏನಿರುತ್ತೆ ಅದನ್ನೆಲ್ಲವೂ ಕೂಡ ಕೊಟ್ಟು ಕಾಪಾಡ್ತಾನೆ. ಅದಕ್ಕೆ ಮಹಾಶಿವರಾತ್ರಿಯ ದಿನ ನೀವು ಮಾಡುವಂಥ ಅಡಿಗೆ, ಸ್ನಾನ, ಪೂಜೆ ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.